Hey monkey, one selfie please. No selfie. Get out from here. Selfie na? 1 minute. Thank you. Bye. Bye. Oh, sorry. Enjoy. Trail room ಅಲ್ಲಿ. Okay, I'll try. हेलो, कौन है तू? क्यों मुझे पीछे कर रहा है? तू उसको पीछे कर रहा है ना इसलिए। ये खराब वॉइस ಎಲ್ಲ ಕೇಳಿದಿನಲ್ಲ. ಮಗ ನಾನು ಬೆಂಕಿ ಏನೋ ಇದು ಮಂಕಿ? ಅಯ್ಯೋ ಮಂಕಿ ಇರ್ಲಿ, ನೀನ್ ಯಾಕೋ ಬೆಂಕಿ ಹಿಂದೆ ಸುತ್ತಾ ಇದ್ಯಾ? ಬರ್ನಾಗ ಹೋಗ್ತೀಯಾ? ಮಯೂರಿ ನಿನಗೆ ಗೊತ್ತಾ? ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಲ್ದೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಯೂಸ್ ಮಾಡ್ಕೊಂಡ್ಬಿಟ್ಲು. ದುಡ್ಡು ಹಾಳಾಗೋಗ್ಲಿ, ನಾನು ಅವಳ ಜೊತೆ ಮಿಂಗಲ್ ಆಗಿದ್ದೆ ಆ ವಿಷಯಕ್ಕೆ. ಆದ್ರೆ ಅವಳು ಹಿಂಡು ಬಿಟ್ಲು. ಇಲ್ಲಿ ಅಂತದೇನೋ ಮಾಡಿದ್ಲು. ನಿನಗೇನೋ ಸರ್ಪ್ರೈಸ್ ಕೊಡ್ಬೇಕು, ನನ್ನ ಫ್ರೆಂಡ್ ಮನೆ ಖಾಲಿ ಇದೆ, ಲೊಕೇಶನ್ ಶೇರ್ ಮಾಡ್ತೀನಿ ಬಾ ಅಂದ್ಲು. ಆಮೇಲೆ ನಾನು ಜಾಕಿ ತರ ಹೋಗಿ ಕಾಲಿಂಗ್ ಬೆಲ್ ಹೊಡೆದೆ. ಮನೆ ತನಕ ಬಾರೆ, ಮನೆ ತನಕ ಹೊಡಿತೀನಿ ನಾವು ಕೊನೆ ತನಕ. Happy birthday ಬೆಂಕಿ. ಥ್ಯಾಂಕ್ ಯು ಮಯೂರ್. 2 minutes ಬರ್ತೀನಿ. ನಾಟಿ ಬ್ಯೂಟಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಬೆಲೂನ್ ಯಾಕೆ ತರ್ಸಕ್ ಹೋದ್ಲು? ಒಂದೇ ಒಂದ್ ಬೆಲೂನ್ ಇದ್ರೆ ಸಾಕಾಗ್ತಿತ್ತು. ಮಯೂರಿಗೆ ನಾಚಿಕೆ, ಕಳ್ಳಿ ನಾಟಿ ಮೊದ್ಲೇ ಲೈಟ್ ಆಫ್ ಮಾಡ್ಬಿಟ್ಲು. ಅವಳು ಸ್ವಿಚ್ ಹಾಕಕ್ಕಿಂತ ಮುಂಚೆ ನಾನು ಬಿಚ್ಚ ಹಾಕ್ಬಿಡ್ತೀನಿ. ಬಂತು ಕರೆಂಟ್ ಬಂತು. ಐ ಆಮ್ ಎ ಬರ್ತ್ಡೇ ಬಾಯ್ ಮಯೂರಿ. ಡ್ಯಾಡಿ, ಮಮ್ಮಿ. ಕರ್ಮ ಅಣ್ಣ, ಲೇ ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಲೇ ಮುಂಡದೆ, ಅಜ್ಜಿ ಒಳ್ಳೆ ಸೂಪರ್ ಮ್ಯಾನ್ ತರ ನಿಂತಿದ್ಯಲ್ಲೋ. ಸದ್ಯ ನನ್ನ ಹೆಂಡತಿ ಬಂದಿಲ್ಲ. ಸೂಪರ್ ಮ್ಯಾನ್ ಅಲ್ಲ, ಇನ್ನು ಮುಂದೆ ಮನೆ ಗೇಟ್ ಕಾಯೋ ಡಾಬರ್ ಮ್ಯಾನ್. ಜಾಕಿ ತರ ಓದೆ ನಾನು, ಜಾಕಿಲೇ ನಿಲ್ಸ್ಬಿಟ್ಲು. ನೀನ್ ಮಾಡಿರೋ ಕೆಲ್ಸಕ್ಕೆ ಅದು ಇಲ್ಲದೆ ನಿಲ್ಸ್ಬೇಕಾಗಿತ್ತು. ಏನಿಲ್ಲ, ನೀನೇನ್ ಈ ಅವತಾರದಲ್ಲಿ ಎಂದೆ? ನಾನು ಅವತ್ತು ಅವಳ ಫ್ರೆಂಡ್ ಮನೇಲಿ ಸಿಂಗಲ್ ಪೀಸ್ ಅಲ್ಲಿ ಸೂಪರ್ ಮ್ಯಾನ್ ತರ ನಿಂತಿದ್ನ ವಿಡಿಯೋ ಮಾಡಿಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಸ್ಬಿಟ್ಟು ಅವಳೆ. ನಾನ್ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ಜನ ಎಲ್ಲ ನನ್ನ ಗುರ್ತಿಡ್ದು ಬರ್ತಡೇ ಬಾಯ್ ಅಂತಾರೆ. ಮಗ, ಮಯೂರಿ ತುಂಬಾ ಕ್ಲೆವರು. ನನ್ಗಾಗಿದ್ದ ಎಕ್ಸ್ಪೀರಿಯನ್ಸು ನಿನಗಾಗ್ಬಾರ್ದು. ಅದಕ್ಕೆ ನೀನ್ ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಆರನ್ನಾದ್ರೂ ಹೊಡಿಲೇಬೇಕು. ಹಾರನ್ನ ಆಗ್ಲಿಲ್ಲ ಅಂದ್ರೆ ಹೇಳು, ಅದಕ್ಕೆ ಅಂತ ನಾನು 4 ಜನ ರೆಡಿ ಮಾಡ್ತೀನಿ. ನಾನೇ ಹೊಡಿತೀನಿ. ನಿನ್ನ 1 ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ. ಒಟ್ನಲ್ಲಿ ನೀನ್ ಅವಳಿಗೆ ಆರನ್ನ ಹೊಡಿಲೇಬೇಕು. ಹೇಳಿ ಮಿಸ್ಟರ್ ನಾಟಿ. ನಮ್ಮ ವೈದ್ಯಶಾಸ್ತ್ರದ ಪ್ರಕಾರ ಮೇಡಮ್ ಯಾವುದೋ ನೋಡಬಾರ್ದನ್ನ ನೋಡಿ ತುಂಬಾನೇ ಭಯ ಬಿದ್ದಿದ್ದಾರೆ. ಇವ್ರು ಸರಿ ಹೋಗ್ಬೇಕಾದ್ರೆ ಅದೇನ್ ನೋಡಿ ಭಯ ಬಿದ್ದಿದಾರೋ ಅದನ್ನೇ ಮತ್ತೆ ಇವ್ರಿಗೊಂದ್ಸಾರಿ ತೋರ್ಸಿದ್ರೆ ಸಂಪೂರ್ಣವಾಗಿ ಗುಣವಾಗ್ತಾರೆ. ಅದೇನು ಅನ್ನೋದನ್ನ ಕಂಡಿಡಿರಿ. ಅಯ್ಯೋ, ಅದೇನ್ ನೋಡ್ಬಾರ್ದು ನೋಡಿ ಈ ರೀತಿ ಆಗಿದೆಯೇ? ಹಲೋ, ಹಾಯ್, ಹೂ ಇಸ್ ದಿಸ್? ಕಂಡಿಡಿರಿ ನೋಡೋಣ. 2 ವರ್ಷದಿಂದ ಬಡ್ಡಿನೇ ಕೊಡದೆ ಓಡಾಡ್ತಾವನಲ್ಲ ಬಡ್ಡಿ ಮಗ ರಮೇಶ, ಅವ್ನು ನೆನ್ಪಿ ತಾನೆ? ಅಲ್ಲ ಅಲ್ವಾ? ಪ್ಲೀಸ್ ಕ್ಲೂ ಕೊಡಮ್ಮ ಪ್ಲೀಸ್. ಹಾಸ್ಪಿಟಲ್? ಹಾ, ಏ ಡಾಕ್ಟರ್ ಮಲ್ಲಿಕಾ ಅಲ್ಲ, ರಿಸೆಪ್ಷನಿಸ್ಟ್ ರಂಬಾ? ನೋ ನೋ, ಗೊತ್ತಾಯ್ತು ಬಿಡು. ಟಾಯ್ಲೆಟ್ ತೊಳಿಯ ತಾಯವ ತಾನೆ? ಇಲ್ಲಡ, ನಾನೇ ಒಂದು ನಿಂತು ಕೊಡ್ಲ. ಹಾಸ್ಪಿಟಲ್ ಸ್ಟ್ರೆಚರ್. ಏ ಸ್ಟ್ರೆಚರ್ ಸುಂದರಿ ನೀನಾ? ಏನಮ್ಮ ನೀನು? ನಿನ್ಗೆ ಅಡ್ರೆಸ್ ಕೊಟ್ಟಾಗಿಂದ ನನ್ನ ಅಡ್ರೆಸ್ ನನಗೆ ಮರ್ತೋಗಿದೆ. ಪ್ಲೀಸ್ 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 ನಿನ್ನ ಅಡ್ರೆಸ್ ಕೊಡು, ಈಗಲೇ ಬಂದ್ಬಿಡ್ತೀನಿ. ನನ್ನ ಅಡ್ರೆಸ್ ಇರಲಿ, ಮೊದಲು ನಾನು ಯಾರು ಅಂತ ತಿಳ್ಕೊಳ್ಳಿ. ನಾನು ಯೋಗರಾಜ್ ಹೆಂಡತಿ. ಅಯ್ಯೋ, ನೀನು ಯೋಗರಾಜ್ ಹೆಂಡತಿ ಆದ್ರೆ ನನಗೇನು, ಭೋಗರಾಜ್ ಹೆಂಡತಿ ಆದ್ರೆ ನನಗೇನು? ಅಡ್ರೆಸ್ ಕೊಡಮ್ಮ. ಒಂದು ನಿಮಿಷ.
ಯೋಗರಾಜ್ ಅಂತೀನ? ಯಾರು 3 ಕೋಟಿ ರೂಪಾಯಿ ದುಡ್ಡು ತಗೊಂಡು ನನಗೆ ಬಡ್ಡಿನೂ ಕೊಡದೆ ಸತಾಯಿಸ್ತವನಲ್ಲ ಆ ಯೋಗರಾಜ? ಮತ್ತೆ ಆ ಲಾಯರ್ ಆಫೀಸಲ್ಲಿ ಬೇರೆ ಯಾರ ಜೊತೆ ಓಡಾಡ್ತಿದ್ನಲ್ಲ? ಅವಳು ನನ್ನ ತಂಗಿ. ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ತಾವನ. ನೀವು ಮಾತ್ರ ಚೀಫ್ ಡಾಕ್ಟರ್ ಇಂದ ಹಿಡ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡೋಳ ತನಕ ಮೇಂಟೈನ್ ಮಾಡ್ತೀರಾ? ನಮ್ಮ ಯಜಮಾನ್ರು ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ಬಾರ್ದಾ? ಓಕೆ ಓಕೆ, ಅದು ಹೆಂಗಾನೆ ಇರಲಿ, ಅಡ್ರೆಸ್ ಕೊಡು ಪ್ಲೀಸ್, ನಾನು ಅವನ್ತೀವಿ. ಹಲೋ, ಹಾಯ್. ಅಯ್ಯಯ್ಯೋ, ಎಂತ ಸುಂದ್ರಿ. ಅಯ್ಯೋ, ಎಂತ ಸ್ಟ್ರಾಂಗು, ಎಂತ ತುಪ್ಪ ತುಂಬಿಕೊಂಡಿರೋ ರಾಗಿಣಿನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಿಮ್ಮ ಸಿಸ್ಟರು ಹೀಗೆ ಇದಾರಾ? ಏನ್ ಗಂಡಸ್ತರ ಇದೆ ವಾಯ್ಸು? ತರ ಅಲ್ಲ ಕಣ, ಗಂಡಸೆ. ಕಿರ್ಚಬೇಡ ಮಗನೇ, ಇನ್ನೇನು ನಾನು ಏನು ಹೇಳ್ತೀನೋ ಅದಕ್ಕೆಲ್ಲ ಸುಮ್ಮನೆ ಹ್ಞೂ ಹ್ಞೂ ಅಂತ ತಲೆ ಆಡಿಸ್ತಾ ಇರ್ಬೇಕು. ಇಲ್ಲ ಅಂದ್ರೆ ಆದ್ರೆ ಒಂದೇ ಒಂದು ಡೌಟ್, ಏನು? ನಿಮ್ಮ ಸಿಸ್ಟರು ಹೀಗೆ ಇದಾರ? ಅಯ್ಯೋ ಮಾಮ, ಹಂಗೆಲ್ಲ ಮಾಡಬಾರ್ದು, ಕಾನೂನ್ನ ಕೈಗೆ ತಗೋಬಾರ್ದು. ಸ್ವಲ್ಪ ಸಮಾಧಾನ ಮಾಡಿ ಪ್ಲೀಸ್. ಹೌದು ಮಾವ, ಅದೆಲ್ಲ ತಪ್ಪು. ಯಾರಿಗೆ ಹೇಳ್ತಾ ಇದ್ದೀರಿ? ಯಾಕಂದ್ರೆ ಇವರಿಬ್ರು ಇವನ ಹತ್ರ 3 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಸಾಲ ಮಾಡಿದಾರ? ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟರ್ ನೋಡಿ ಹೆದರ್ಕೊಂಡು ಹೋದೆ ಅಂತ ಎಲ್ಲರೂ ಅನ್ಕೊಂಡ್ರಲ್ಲ, ಎಲ್ಲ ಸುಳ್ಳು. ಯಾರು ನನ್ನನ್ನ ಕಿಡ್ನಾಪ್ ಮಾಡಿದ್ರು, ಆಮೇಲೆ ಅವರಾಗಿ ಅವರೇ ಕರ್ಕೊಂಡ್ ಬಂದ್ಬಿಟ್ರು. ಅವ್ರು ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು, ಇವ್ರು ಅವ್ರ ಹತ್ರ ಏನ್ ಇಸ್ಕೊಂಡಿದ್ರು, ಇನ್ನು ಏನೇನ್ ಫ್ರಾಡ್ ಕೆಲಸ ಮಾಡಿದಾರೋ ಆ ದೇವ್ರಿಗೆ ಏನ್ ಗೊತ್ತು. इनके साथ प्यार करके मैं बहुत बड़ा गलती कर दिया मामा. इसकी वजह से मेरे माँ बाप घर सब छोड़ के आ गई मामा, सब छोड़ के आ गई. ನಿನ್ನ ಎಲ್ಲ ದುಡ್ಡು ನಾನು ಕೊಡ್ತೀನಿ, ತೊಲಗೋ ಇಲ್ಲಿಂದ. ಸಮಾಧಾನ ಮಾಡು. ನಿಮ್ಮ ಗಬ್ಬು ಟೇಸ್ಟ್ಗೆ ಅಯ್ಯೋ, ನೀವು ಎಣ್ಸಿ ತಾಯಿ. ಸಾಕು ಸಾಕು ಕೊಡು, ಈ ಕಡೆ ನಾನು ನೀವು ಎಣ್ಸಿತದ್ದೆ. ಇವನ್ ತರ ನಿಂಗೆ ಸೆಟ್ಲ್ ಆಗೋ ಐಡಿಯಾ ಇಲ್ವಾ? ಏಯ್ ಮೊದ್ಲು ಅವ್ರಿಗೆ ಅಣ್ಣ ಅಮ್ಮರೇ, ತಪ್ಪಾಯ್ತು. ನೀವು ಹೇಳ್ದಂಗೆ ಅಣ್ಣ ಪ್ರಭು, ನೀವೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೀರ ಅಂದ್ಕೊಂಡಿದ್ದೆ. ನನಗೀಗ ಗೊತ್ತಾಯ್ತು, ಸ್ನೇಹ ಅಂದ್ರೆ ಕೆಡ್ಸೋದಲ್ಲ ಕಣೋ, ಕೊಡೋದು. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗು, ಮೊದ್ಲು ಟೀ ಹಾಕು, ಪ್ರಭು ಫೋಟೋ ಹಿಡ್ಕೊಂಡು ಇನ್ಮೇಲೆ ಡೈಲಿ ಪೂಜೆ ಮಾಡು. ಇಷ್ಟು ದಿವಸಕ್ಕೆ ಇದೊಂದು ಮಾತು ಓಕೆ. ಅವನೇನ್ ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಇವಾಗ ತಾನೇ ಫೋಟೋ ಹಿಡಿದ್ರಲ್ಲೋ. ತಿನ್ನೋದಕ್ಕೆ ಏನಿಟ್ಟಿದೆ? ನಾನು ಹಣ ಮಾಡಿದ್ಯೋ, ನೀ ಬಂದು ಉಣ್ಣು. ಸರಿ, ಅದಕ್ಕೆ ಮಸಾಲೆ ರುಬ್ಬಿಕೋ, ತಿನ್ಕೊಂತ. ಇವನೇ ಹೆಸರು ಬಸ್ಯ, ಬೂಸಿ ಬಸ್ಯ. ಅಯ್ಯ, ನೀನು ಮತ್ ಮಂಗ್ಲಾರ್ತಿ ಅಂತ ಏನಾದೆ ನೀನು? ಯಾಕೆ ಯಾಕೆ ಮಾತಾಡೋದು? ತಾಯಿ ಮಗ ಅಂದ ತಕ್ಷಣ ನಿಮ್ಗೆ ರಾಜ್ಕುಮಾರ್ ಪಂಡ್ರಿಬಾಯ್ ನೆನಪಾಗ್ಬೋದು, ಆದ್ರೆ ಇವರು ಟೋಟಲಿ ಡಿಫ್ರೆಂಟ್ ಬಿಡಿ. ಇವ್ರು ಯಾಕೆ ಕಿತ್ತಾಡ್ತಾ ಇದಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಕಾರಣ ಇಲ್ಲಿದೆ ನೋಡಿ.
ಇರುವ ಇದು ಅವನಿಗೆ ವಾಟರ್ ಬಾಟ್ಲು ಡೇಟಾ ಬಿಡ್ತಾಳೆ. ಇದು ನಮ್ಮ ಬುಜ್ಜಿಗೆ, ಇದು ನನಗೆ. ಮಲಗು ಮಲಗು ಗೂಬೆ ಮರೆ, ನಾನೇ ನಿನ್ನ ಗೂಬೆ ಮರೆ, ಮರಿದೇವರಾಣೆ. ಎಲ್ಲೋದ ಕೂತ್ ನನ್ನ ಮಗ. ಏನೋ ಮಾಡ್ತೀಯ ಮಗಿ? ಹೊರಿತೀಯ? ಅಯ್ಯೋ ಬಾಟ್ಲು ಹೊಡೆದೋಯ್ತು. ಏನು ಮಂದವಾಗಿ ಅಂದವಾಗಿ ಚೆಂದವಾಗಿ ಇದೆಯಾ ಸರ್? ಇದೇನ 1100 ರೂಪಾಯಿ ಆಗೈತೆ ಬಿಲ್ಲು? ಕಮ್ಮಿನೇ ಬಿಡು ಮಾಮು. ಸಿಟಿ ಆಗಿರೋ 5,000 ಹಾಕೊಂಡು ಗುಮ್ಮಿರೋರು. ಈಗ ಬಿಲ್ಗೇನ್ ಮಾಡ್ತೀಯಾ? ಇನ್ನೇನ್ ಮಾಡೋದು, ರೆಡಿ ಆಗೋ. ಏನಕ್ಕೆ? ಕೈಗೆ ಪರ್ಕೆ ಕೊಡ್ತಾರೆ ಬಾತ್ರೂಮ್ ತೊಳಿಯಕ್ಕೆ. ಆಗ್ಲೇ ಹೇಳಿಲ್ಲ ನಾನು, ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇದೇನೋ 8 ದಿನ ಅಡ್ಜಸ್ಟ್ ಮಾಡ್ಕೊ ಅಂದಂಗೆ ಹೇಳ್ತೀಯಲ್ಲ. ಈಗೇನ್ ನಾನು ಡಾಲರ್ ಮಾರ್ಲಾ? ಅದ್ ನಮಗೂ ಗೊತ್ತಪ್ಪ, ರಾಜಪ್ಪಜ್ಜಿ ಜಾತ್ರೆಲಿ ತಗೊಂಡಿದ್ದು. ಸರಿ ಬಿಡು. ಆಮೇಲೆ ಅಯ್ಯಯ್ಯೋ ಲೇ, ಬಾವು ಬಾವು ಬಿರಿಯಾನಿ ನೋಡಿದೀನಿ, ಕಾವು ಕಾವು ಬಿರಿಯಾನಿ ನೋಡಿದೀನಿ, ಕಾಕಾ ಬಿರಿಯಾನಿ ನೋಡಿದೀನಿ. ಈ ತರ ಜಿರ್ಲೆ ಬಿರಿಯಾನಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕಣ್ಣ ನೋಡಿರೋದು. ಯಾವನೋ ಅವನು ಓನರ್ ಏನೋ ಸುಮ್ನಿರೋದ್ಲೇ ಲೇ, ಜಿರ್ಲೆ ಕಣಲೇ ಜಿರ್ಲೆ. ಸರ್, ನಮ್ ವ್ಯಾಪಾರ ಹಾಳಾಗಿ ಹೋಗ್ಬಿಡುತ್ತೆ, ಕಸ್ಟಮರ್ಗಳೆಲ್ಲ ಹೋಗ್ಬಿಡ್ತಾರೆ. ಪ್ಲೀಸ್ ಬಿಲ್ ಕೂಡ ಕೊಡಬೇಡಿ ಸರ್. ಬಿಲ್ ಏನಲ್ಲೇ ಬಿಲ್ಲು? ಹೆಲ್ತ್ ಅವನ್ ಕೊಡ್ತಾನ, ಹೆಲ್ತ್. ಎಲ್ರು ಆ ಕಡೆ ನೋಡ್ತಾವ್ರೆ, ಬಾ ಹೊಡೋಣ ಬಾ ಹೊಡೋಣ. ಮಾಮು, ಹಣ ಕದ್ದು ಓಡೋಗು, ಚಿನ್ನ ಕದ್ದು ಓಡೋಗು, ಅನ್ನ ಕದ್ದು ಯಾವತ್ತು ಓಡೋಗು. ಬಾ. ನೀನು ಹೋಟ್ಲ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ತೀನ? ನಿನ್ನ ಹೋಟ್ಲ್ ನಾನು ನೋಡ್ತಾನೆ ಇವನೇ ಸೌಂಡ್ ಬಾಕ್ಸ್ ಕಿತ್ತೋಗೋ ತರ ಕಿರ್ಸ್ತಾ ಇದ್ಯಾ? ಅವನ್ ತಟೆಲ್ 50 kg ಕುರಿ ಸದ್ ಬಿದ್ದೈತೆ, ಇವನ್ ತಟೆಲ್ 5 kg ಕೋಳಿ ಸದ್ ಬಿದ್ದೈತೆ, ಇಲ್ಲ 500 ಗ್ರಾಮ್ ಮೀನ್ ಸದ್ ಬಿದ್ದೈತೆ. ಕುರಿ ಸತ್ರೆ ತಿಂತ್ಯಾ, ಕೋಳಿ ಸತ್ರೆ ತಿಂತ್ಯಾ, ಮೀನ್ ಸತ್ರೆ ತಿಂತ್ಯಾ? 5 ಗ್ರಾಮ್ ಜಿರಳೆಗೆ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ತಾನೆ ಯಾರೋ ನಾವು ಹೋದ್ರ ಕಾಸಿಲ್ದೆ ಬಂದ್ ತಿನ್ಬಿಟ್ಟು ಕತೆ ಕಟ್ಬಿಟ್ಟು ಹೋಗ್ತಾರೆ. ಇಂಥವ್ರನ್ನೆಲ್ಲ ಒಳಗ ಹಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ರುಬ್ಬೇಕು ಸರ್, ರುಬ್ಬೇಕು ರುಬ್ಬೇಕು. ಏ ಮಾಮು, ಬಿಲ್ ಕೊಟ್ಬಿಡಪ್ಪ. ಏನಂದೆ? ಇರ್ಲಿ ತಮ್ಮ, ನಿನ್ನಿಂದ ನಮ್ಮ ಹೋಟ್ಲು ಮಾನ ಮರ್ಯಾದೆ ಎಲ್ಲ ಉಳಿದಿದೆ. ನಿನ್ನ ಹತ್ರ ಬಿಲ್ ತಗೊಳದ? ಇನ್ನು ಮನೆಗೆ ಏನ್ ಬೇಕು ಪಾರ್ಸಲ್ ತಗೊಂಡೋಗಪ್ಪ. ಹೋಟ್ಲಲ್ಲಿ ಇರತ್ತಲ್ಲ 2 ಪ್ಲೇಟ್ ಪಾರ್ಸಲ್. ಇದು ಕೈಯಲ್ಲ, ಇದು ಕಲ್ಲ ಪಾರ್ಸಲ್. ಏ ಪಂಚಾಯತಿ ಬತ್ತಾನ, ಪಂಚಾಯತಿ ಬತ್ತಾನೆ. ಒಂದ್ ಗತಿ ಕಾಣಿಸ್ಲಿಲ್ಲ, ನಾನು ಪರ್ಮಿಷನ್. ಕಳ್ರ ಯಾವತ್ತ ಒಂದಿನ ಮಾಡ್ಬಿಡ್ವಪ್ಪ. ಬಿಟ್ಬಿಡ್ ಮಾವ, ನೀನ್ ಕೈ ಮುಗಿತೀನಿ, ಮರ್ಯಾದೆ ಹೋಯ್ತದ ಮಾವ. ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತದ ಮಾವ, ಸುಮ್ನಿರು ಮಾವ. ಇದೊಂದ್ಸತಿ ಬಿಟ್ಬಿಡ್ ಮಾವು, ಇನ್ನೊಂದ್ಸತಿ ಏನಾಗ್ದಂಗ್ ನಾನ್ ನೋಡ್ಕೊಂತೀನಿ ಮಾವ. ನನ್ನ ಮಕ್ಳ, ನಾನ್ ಪಾರಿಡಾಲ್ ಕುಡದೆ ಅನ್ನೋದನ್ನ ಬೇಕಾದ್ರೂ ಕ್ಷಮಿಸ್ತೀನಿ, ಆದ್ರೆ ಎಲ್ಲವನು ನಾನು ಎಂಡ್ರ ಮೇಲೆ ಸಂದೇಹ ಪಟ್ಟು ಪಾಲಿಡಾಲ್ ಕುಡ್ದೀನಿ ಅಂತ ಊರೆಲ್ಲ ಟಾಮ್ ಟಾಮ್ ಹೊಡೆದಿದ್ಯಲ್ಲ, ಅದನ್ನ ಕ್ಷಮಿಸಕ್ ಆಗಿಲ್ಲ ಕಂಡ. ಏಯ್, ಇದು ಸರ್ಕಾರಿ ಕೇಸು, ಗೊತ್ತು ತಾನೆ? ಈಗ ನಾನು ಒಳಗೆ ಹೋಗ್ತೀನಿ, ನೀವೆಲ್ಲ ಜೈಲ್ಗೆ ಹೋಗ್ತೀವಿ. ಮಾಡ್ರ ಉಪಕಾರ ಬಾ, ಇಷ್ಟ ಜಲ್ದಿ ಮರಿಬಾರ್ದು. ಎಷ್ಟೋ ಸಲ ನಿನ್ ಮನೆ ಕಳ ಕೇಳ್ಬಿಟ್ಟು ಅತ್ತ ಕರ್ಕೊ
ಎಲೆಕ್ಷನ್ ಅಲ್ಲಿ ಅಕ್ಕೆ ಅಲ್ವಾ ನೀನ್ ಗೆದ್ದುದ್ದು. ಈ ಸಲ ನೀನೇ ಗೆಲ್ತೀಯ ಮಾವ, ನಿನ್ನ ಹೆಂಡತಿ ಮೇಲೆ ಆಣೆ. ನನ್ ಮಕ್ಳ ಅದು ಇದು ಹೇಳಿ ಈ ಸರಿ ನಾನು ಯಾಮರ್ಸಕ್ ಆಗಕ್ಕಿಲ್ಲ, ಒಬ್ಬೊಬ್ಬನು ಬಿಡಕ್ಕಿಲ್ಲ, ನೋಡ್ಕೊಳ್ಳಿ ಬರ್ರಿ. ಬೇಡ, ಒಳಗೋಗಿ ಬರ್ತೀನಿ, ಐತೆ ನಿಮ್ಗೆ. ಏನ್ ಪರಮೇಶ ಒಂದೇ ಸಮಯ ಕೂಗಾಡ್ಕೊಂಡ್ ಬರ್ತಾ ಇದೀಯಾ? ನೆಟ್ಗಿರಕ್ಕೆ ಎಲ್ಲಿ ಬಿಡ್ತಾರ ನನ್ ಮಕ್ಳು? ನನ್ನ ಏನ್ಲ ಪರಮೇಶ್, ಹುಷಾರಾಗಿದ್ಯಾ? ನಾ ಹುಷಾರಾಗಿದ್ದೀನಿ. ನೀನ್ ಗೊಬ್ಬರದ ಮೂಟೆ ಸರಿಯಾಗಿ ಎಣಿಸ್ಕೊಂಡಿದೀಯಾ? ಅದ್ರಾಗ ಒಂದ್ ಮೂಟೆ ಕಮ್ಮಿ ಇರ್ಬೇಕಲ್ಲ? ಹೌದು, ಕಮ್ಮಿ ಇತ್ತು. ಅದನ್ನ ಯಾರು ಗೊತ್ತಾ ಕದ್ದವ್ರು? ಈ ನನ್ ಮಕ್ಳು ಆಚೆ ನಿಂತಿದ್ರಲ್ಲ ಪೊರ್ಕಿಗಳು, ಆ ನನ್ ಮಕ್ಳ ಕದ್ದಿರೋದು. ಯಾಕೆ ಪರಮೇಶ ಪಾಲಿಡಾಲ್ ಕುಡ್ದಂಗಿಂದ ಒಂಥರ ಮಾತಾಡ್ತಾ ಇದೀಯಾ? ಓಹ್, ನಾನ್ ಪಾಲಿಡಾಲ್ ಕುಡ್ದಿದ್ದನ್ನ ನೋಡ್ದ್ಯಾ ನೀನು? ನೋಡೋ, ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು, ಜಾಸ್ತಿ ಮಾತ್ಕಿ ತಾಡಿ ಅಷ್ಟೇ ನೀನು. ಓ ಅಯ್ಯೋ, ನಮ್ಮ ಗೂಳಿ ನಂದೀಶ್ ಅನ್ನುವೆ ಅವ್ನ ಫ್ರೆಂಡ್ಸ್ ಬರ್ತಾ ಇದ್ರಂತೆ. ರೋಡಲ್ಲಿ ಒಂದ್ ಗೊಬ್ಬರದ ಮೂಟೆ ಬಿದ್ದಿತ್ತಂತೆ. ಅದು ನಮ್ ಸೊಸೈಟಿದೆ ಅಂತೇಳಿ ತಂದ್ ಕೊಟ್ಟವ್ರೆ. ಚಿಂದಂತ ಹುಡುಗರು. ಅಯ್ಯೋ ಅಯ್ಯೋ ಅಯ್ಯೋ, ಚಿಂದಂತ ಹುಡುಗರು ಇಲ್ಲೂ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ. ಐ ಮಂಡ್ಯ ಹುಡುಗರಿಯ ನ್ಯಾಯ ಅಂದ್ರೆ ನ್ಯಾಯ ಅಂತ ಕನ್ನಡದಲ್ಲಿ ಪ್ಲಾನ್ ಮಾಡಿ ಗತಿ, ಇನ್ ಇಂಗ್ಲಿಷ್ ಅಲ್ಲಿ ಬೇರೆ ಪ್ಲಾನ್ ಮಾಡ್ತಾವ್ರೆ. ಏನ್ ಕತೆನೋ ಎಸ್ಕೇಪ್ ಆಗ್ಬಿಡೋದು ಒಳ್ಳೇದು. ಏನ್ಲ ಪರಮೇಶೆ, ನಿನಗೂ ನಿನ್ನ ಹೆಂಡತಿಗೂ ಜಗಳವಂತೆ. ಅಯ್ಯೋ, ನನ್ನ ಹೆಂಡತಿ ಮೈಗೆ ಕೈ ಕೂಡ ಸೋಂಕಿಲ್ಲ. ಅದು ಗೊತ್ತಿರೋ ವಿಷಯನೇ ಪಾಪ. 1000 ಸಲ ಪಡ್ಕೊಂಡಿದ್ದೀನಿ. ಗಂಡ ಹೆಂಡ್ರು ಅಂದ್ಮೇಲೆ ಜಗಳ ಸಹಜ. ಅರ್ಜೆಂಟ್ ಆಗಿ ಏನಾದ್ರು ನಿರ್ಧಾರ ತಗೋಬೇಡ ಅಂತ. ನಾನೆಲ್ಲಿ ನಿರ್ಧಾರ ತಗೊಂಡಿದ್ದೀನಿ? ಎಲ್ಲ ನಿರ್ಧಾರ ನೀವೇ ಅಲ್ವಾ ತಗೋತಿರೋದು? ನಮ್ಮ ಮಾತೆಲ್ಲ ಕೇಳ್ತಾನೆ ಇವನು. ಅಯ್ಯಯ್ಯೋ, ಏನಾಯ್ತು? ಬಡ್ಡೆ ತವ ನೀವ್ ಹಿಂಗ್ ಮಾತಾಡ್ತಾ ನಿಂತಿದ್ದೀರಾ. ನಮ್ ಪರಮೇಶಿ ಹೆಂಡ್ರು ಜೊತೆ ಜಗಳ ಆಡ್ಕೊಂಡು ಬೇಜಾರಲ್ಲಿ ನೇಣ್ ಹಾಕೊಂಡ್ಬಿಟ್ನಲ್ಲ. ಅವನು ಬಿ ಅವ್ರಿಗೂ ಹೆಂಗ್ ಬಂದು ಗೊತ್ತಿಲ್ಲಪ್ಪ. BA ಪಾಸ್ ಮಾಡ್ದಲ್ವೋ ಅದು ಗೊತ್ತಿಲ್ಲ. BA ವರ್ಗೂ ಬಂದಿದ್ದಾನೆ ಅಂದ್ರೆ ಬುದ್ಧಿವಂತಾನೆ ಇರ್ಬೇಕು ಕಣೋ. ದಡ್ರು ಶಾಲೆ ಮೆಟ್ಲು ಹತ್ತಲ್ಲ, ವಿದ್ಯೆ ದಡ್ರಿಗೆ ಹತ್ತಲ್ಲ. ಹೆರೋ ಮಕ್ಳೆಲ್ಲ ಬುದ್ಧಿವಂತರಾಗಲ್ವೋ? ಇಡೋ ಮೊಟ್ಟೆ ಎಲ್ಲ ಕೋಳಿ ಆಗಲ್ಲ. ಮೊಟ್ಟೆ ಕೋಳಿ ಆಗಿದ್ರೆ ಆಮ್ಲೆಟ್ ಆದ್ರೂ ಮಾಡ್ಕೋಬಹುದು ಕಣೋ. ಇಂಥ ಬೇಕಪ್ ನನ್ ಮಕ್ಳು ಏನೋ ಮಾಡೋದು? ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ನೋಡಯ್ಯ. ಸೊಂಟದವ್ರಿಗೂ ಬೆಳೆದಿರೋ ಮಕ್ಳಿಗೆ ಹೊಡೆದು ಬುದ್ಧಿ ಹೇಳ್ಬೋದು, ಹೆಗಲವ್ರಿಗೂ ಬೆಳೆದಿರೋ ಮಕ್ಳಿಗೆ ಹೆಂಗ ಹೊಡೆಯೋದು? ಯಾಕೆ ಹೊಡೆಯಕ್ಕಾಗಲ್ಲ? ಮಣಕಾಲ್ ಮೇಲೆ ಕುಣಿಸ್ಕೊಂಡೆ ಸೊಂಟದವರೆಗೆ ಬರ್ದು ನಾನು ನಾಯಿ ಹೊಡೆದಂಗ್ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ಹೀಗೆ ಹೊಡೆದನೆ ಮಗನ್ ಹಾಳು ಮಾಡಿರೋದು. ಲೇ, ನಿನ್ನ ಮಗ ನಾನು ಹೊಡಿದಿರೋ ಕೆಲಸ ಯಾವ್ದೇ ಮಾಡವನೆ? ಬರೀ ಹೊಡೆಯೋದಲ್ಲ, ಹುಚ್ಚಿದ ಮನೆ ಸರಿಯಾಗಿ ಬೆಳೆಸ್ಬೇಕು. ಬೆಳೆಸಿಲ್ವಾ? 10 ಸೆಂಟಿಮೀಟರ್ ಕಚ್ಚ 100 ಸೆಂಟಿಮೀಟರ್ ಆಗಿಲ್ವಾ? ಕಾಶಿನಾಥ ಸಾಕು. ಅಮ್ಮ, ನನ್ ಮಗಳ ಮದುವೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬರ್ಬೇಕು. ಬರ್ತಾಳ್ ಬಿಡು, ಅವಳೇನು ಇಲ್ಲಿದ್ರು ನುಂಗ್ತಾಳೆ, ಅಲ್ಲಿದ್ರು ನುಂಗ್ತಾಳೆ, ಬರಿಗೆ ಬರ್ತಾ ಇರ್ತಾಳೆ. ಬರ್ತಾಳ್ ಬಿಡು. ಲೋ, ಮಗನಿಗೆ ಮದುವೆ ಮಾಡ್ರೆ ಬುದ್ಧಿ ಬರ್ತದ ನಿಜವೇ? ನಿಮಗ್ ಮದ್ವೆ ಆಗಿದೆ, ಬುದ್ಧಿ ಇದೆಯಾ? ಕಾಶಿನಾಥ ಕೂತ್ಕೋ. ಅಷ್ಟೇಗ ನಿನ್ನ ಮಗ ಬರ್ಲಿ, ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ, ನೋಡ್ತಾ ಇರೋ. ನನ್ನ ಫ್ರೆಂಡ್ ಆಗಿ ನಿನ್ನ ಮುಖದಲ್ಲಿ ನಗು ನೋಡದೆ ನಾನು ಹೋಗೋದಿಲ್ಲ ಕಣ. ಎಷ್ಟೊತ್ತಾದ್ರೂ ಬರಲ್ಲ. ಕ್ಯಾರ್ಕಳಲ್ಗಿಲ್ದಿರ ನಾವೇ ನೋಡೋರ್ಗೆ ಯಾಕೆ ಬಿಡಲ್ಲ? ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕಂಡು ಹಿಡಿತೀನಿ ಕಣ. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿ ಇದ್ದಂಗಿದ್ಯಾ? ಸಿಂಹರಾಶಿನ ನೀನಲ್ಲಿ? ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ. ಕನ್ಯಾ ರಾಶಿ ಅಲ್ವಾ ನಿಂದ? ನೀನ್ ಮಾತು ಕಲ್ತ್ ಬಿಡ ಕಣ. ನಿಮ್ ಹೆಂಗಸರು ಹಿಂಗ್ ಮಾತು ಕಲ್ತ್ ಬಿಡೋರೆ. ಬಾಬಾ ಹೆಂಗಸ್ರು ಅವರಲ್ಲ ಇವರು. ಶನಿ 9ನೇ ಮನೇಲಿ ಅವನೇ. ಹಣೆ ಬರಕ್ಕೂ ಹೊಣೆ ಯಾರು? ಈಗ ಎಲ್ಲಿ ಜಗಳ ತಂದಾಗ್ತಾನೋ ಏನೋ. ಸ್ವಲ್ಪ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀರಾ? ಸ್ಟೇಷನ್ ಸರ್, ಅದು ನಾನು ಒಂದು ವಾರ ಅಣ್ಣಾ ಹಜಾರೆ ಅವ್ರ ಜೊತೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀನಿ. ಆಮೇಲೆ ಬರ್ತೀನಿ ಸರ್, ಒಂದು ವಾರ ಬಿಟ್ಟು. ಅಲ್ಲಿವರೆಗೂ ನಿಮ್ಮ ಅಪ್ಪನ ಸ್ಟೇಷನ್ ನಲ್ಲಿ ಬಲವಂತವಾಗಿ ಉಪವಾಸ ಕೆಡಿರ್ತೀವಿ, ಬನ್ನಿ ಸರ್. ಇರ್ಲಿ ಬಿಡು. ಇನ್ವಿಟೇಷನ್ ಕೊಡೋಣ ಅಂತ ಹೋದ್ರೆ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡ್ ಬಂದ್ಬಿಟ್ಟಿದಿರಲ್ಲ ಸಾ. ಮಫ್ತಿಲ್ ಬಂದ್ರೆ ಬೇಜಾನ್ ಮಾತಾಡ್ತಿರಂತೆ. ಅವನ್ನ ನನ್ ಮಗ ಅಂದ್ರಂತೆ. ಮಗ ಅಲ್ಲ ಸಾ, ಮಗನ್ ತರ. ಇಲ್ಲ ಸರ್, ಸುಳ್ಳು. ಸುಳ್ಳ? ಹಿಂಗೆ ಮಾತಾಡ್ತಾ ಇದ್ರೆ FIR ಫೈಲ್ ಮಾಡಿ 1 ವಾರ ಜೈಲ್ಗೆ ಹಾಕಿಸ್ಬಿಡ್ತೀನಿ. ಅಯ್ಯೋ, 1 ವಾರ? ಅಲ್ಲ ಕಣಲ್ಲಿ, ಇನ್ವಿಟೇಷನ್ ಕೊಟ್ಟು ಅಮ್ಮಿಕೊಂಡು ಹೋಗು ಅಂತಂದೆ. ಏನ್ ಕಂಡಾರ ಮಕ್ಕಳಿಗೆ ಶಾಕ್ ಟ್ರೀಟ್ಮೆಂಟಾ? ಸುಮ್ನಿರೋ. ಒಂದೇ ಒಂದ್ ಭಯ ಅಂದ್ರೆ ನಮ್ಮ ಅಳಿ ಅಂದ್ರೆ ಪೊಲೀಸು. ಪೊಲೀಸಾ? ಗೊತ್ತಾಗೋಯ್ತಾ ಸಾ? ಅಲ್ಲ ಕಣೋ, ಈ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಯಲಂಕ ಎಸ್ಸಾಗ ಹೆಂಗೋ ಗೊತ್ತಿರ್ತಾರೆ. ರಾಜೇಂದ್ರ ತಾನೇ? ಗೊತ್ತಾ ಸರ್ ನಿಮ್ಗೆ? ನೋಡಿದೀರಾ? ತಿರುಗಿದ್ರೆ ನೀವು ನೋಡ್ಬೋದು. ಮಾವ, ನೀವೇನಿಲ್ಲಿ? ಅದೇ ಅಂದ್ರೆ ಏನ್ ನೀವಿಲ್ಲಿ? ನಿನ್ನೆ ತಾನೇ ಪೋಸ್ಟಿಂಗ್ ಆಗಿದೆ, ಇವತ್ತಿಂದ ಡ್ಯೂಟಿ. ನೀವೇನಿಲ್ಲಿ? ಚೀಟಿಂಗ್ ಕೇಸು ಸರ್. ಅದು ನನ್ನ ಫ್ರೆಂಡ್ ಮಗ ಇಲ್ಲಿ ಬಂದು ಅಲ್ಲಿ ಅಂದ್ರೆ ನಾನು ಹುಟ್ಟಿದಾಗಿಂದ ಸ್ಟೇಷನ್ ಮೆಟ್ಲೆ ಹತ್ತಿಲ್ಲ.
ನಿಮ್ಮನ್ನ ನೋಡ್ಬೇಕಂದ್ರೆ ಸ್ಟೇಷನ್ ತನಕನೇ ಬಂದು ಮಿಸ್ ಕಾಲ್ ಕೊಡ್ತೀನಿ, ಹೊರಗಡೆ ಬಂದ್ಬಿಡಿ ಅಂತ ಸತ್ರಂಗಿ ತರ ಮಾತಾಡ್ದಾಗ್ಲೇ ಡೌಟ್ ಬಂದ್ ನನ್ಗೆ. ಏನ್ ಹಿಂಗ್ ಮಾತಾಡ್ತೀರಾ? ನಾನು ಒಳ್ಳೆ ಕಳ್ಳ ಅನ್ನೋ ತರದಲ್ಲಿ. ನನ್ ಮದ್ವೆಲ್ ಸಿಗ್ತೀವಿ ಕಣ. ಬೇಡ ಕಣೋ ಕಾಶಿನಾಥ, ಎಲ್ಲಿರ್ತೀಯೋ ಅಲ್ಲಿಂದ ಅಕ್ಕಿ ಕಳಕು. ಆಗಿದೆ ಬನ್ನಿ ಮಾಮ. ಯಾರ ಮುಖ? ಹಲೋ, ಎಕ್ಸ್ಕ್ಯೂಸ್ ಮೀ. ಏನು? ಇಲ್ಲಿ ನರ್ಸ್ ಜಯಲಕ್ಷ್ಮಿ ಅಂತಿದ್ಲಲ್ಲ, ಎಲ್ಲೋದ್ಲು? ಅವಳು ಕೆಲಸ ಬಿಟ್ಟು ನಿಂತೋದ್ಲು. ವಾ, ನಿಂದೆ ಅವರು? ಎರ್ನಾಕುಲಂ. ವಾ, ನಮ್ಮ ಎರ್ನಾಕುಲಂ. ಫೋನ್ ನಂಬರ್ ಇದ್ರೆ ಕೊಡು. ಅಲ್ಲ ಲೇ, ವಾ ಅಯ್ಯಯ್ಯೋ, ನನ್ ಗಂಡ ಎಲ್ಲ ತೋರಿಸ್ರಪ್ಪ. ಒಳಗ ಅವನತ್ತೆ ಅಳ್ಬೇಡತ್ತೆ. ಮುನೇಶ್ವರ ಸ್ವಾಮಿನೇ ನನ್ ಗಂಡನ ನಿನ್ ಕಣ್ಣಗ್ ಬೀಳ್ಸವನಪ್ಪ. ನಿನ್ ತಾಳಿ ಕಾಪಾಡೋದ್ ನನ್ ಕರ್ತವ್ಯ ಅತ್ತೆ. ನೀನಿಲ್ಲ ನೀನೆ ನನ್ ಗಂಡ ಕೊಟ್ಟ ಕಂಡ್ಬಿಡ್ತಿದ್ನಪ್ಪ. ನೀನ್ ಅಳ್ಬೇಡತ್ತೆ, ನಿನ್ ಹತ್ರ ನನ್ ಕರಳೆಲ್ಲ ಚುರುಕಂತದೆ. ದುಡ್ಡಂದಿಲ್ಲ ಅತ್ತೆ, ಇಲ್ಲಾಂದಿರ್ ಏನ್ ಬೇಕಾದ್ರೆ ಮಾಡ್ಬೋದಿತ್ತು. ಎಷ್ಟಾದ್ರೂ ಖರ್ಚಾಗ್ಲಪ್ಪ, ನನ್ ಗಂಡ ನೋಡಿಸ್ರಪ್ಪ. ಎಷ್ಟಾದ್ರೂ ಖರ್ಚಾಗ್ಲಪ್ಪ, ನನ್ ಗಂಡ ನೋಡಿಸ್ರಪ್ಪ. ಎಷ್ಟಾರು ಖರ್ಚಾಲಿ ಅಂತ ಬಾಯಿ ಮಾತು ಕೇಳ್ತೀಯ ಹೊರತು ಏನು ವಿಚಾರ ಇಲ್ಲ. ನನ್ ಗಂಡಂಗಿಂತ ದುಡ್ಡಪ್ಪ ಮುಖ್ಯ. ಗೋಲ್ಕೋಸ್ಗೆ ತಗೋಪ್ಪ. ಕೊಡ್ಲಾ ಅಂತೀನಿ. ನೀನ್ ನೋಡಿದ್ರೆ ನನ್ ಕರಳು ಚುರುಕಂತಿದೆ ಕಣತ್ತೆ. ನೀನು ಎಷ್ಟಾದ್ರೂ ಖರ್ಚಲ್ಲಿ ನನ್ ಗಂಡನ್ ಕಾಪಾಡ್ಬೇಕು ಅಂತ ನೀನು, ಅವನು ನಿನ್ ನಡತೆ ಮೇಲೆ ಸಂದೇಹ ಪಟ್ಟು ಪಾಲಿಡಲ್ ಕುಡ್ದವನೆ. ಇದು ಒಂದ್ ಸಂಸಾರವ? ನನ್ ನಡತೆ ಮೇಲೆ ಸಂಶಯ ಪಟ್ಟವನ ಅವನು, ಎಲ್ಲವನವನು. ಜಾಗ ಬಿಡ್ರೆ, ನನ್ನ ನಡತೆಲ್ಲ ಸಂದೇಹ ಪಟ್ಟೆ. ನಿನ್ ಬಾಯಿ ಮಣ್ಣಾಕ ಅವ್ವ ಚಾಮುಂಡಿ, ನನ್ನ ನಡತೆ ಸಂದೇಹ ಪಟ್ಟವನ ಸುಮ್ಮನ್ ಬಿಟ್ಟಿದ್ಯಲ್ಲವ್ವ. ಇವ್ನ ನಾಲ್ಗೆ ಸೇದೋಗ್ಬಾರ್ದ, ಇವ್ನ ಬಾಯಿ ಹುಳ ಬೀಳ್ಬಾರ್ದ, ಇವ್ನ ಕಣ್ಣಿಂಗ್ ಹೋಗ್ಬಾರ್ದ. ಇವ್ನ ಸಾಯ್ಲಿ, ನೀ ಸತ್ತೋಳಲ್ಲ ಕಣೋ, ನೀ ಸತ್ತೋಳಲ್ಲ. ಚಿಂದಂತ ಅತ್ತೆ ಮೇಲೆ ಸಂದೇಹ ಪಟ್ಬಿಟ್ಟಲ್ಲ ಮಾವ. ಪಾಲಿಡರ್ ಕುಡ್ದ್ಬಿಟ್ಟು ಹೆಂಗ್ ಮಲ್ಗವ್ರೆ. ಸ್ವಲ್ಪ ಮಕ್ಕು ಪ್ರೆಸಿಡೆಂಟ್ ಬಾಬಾ ನೋಡ್ದ ನಿಮ್ ಮಳೆ ಏನ್ ಮಾಡ್ಕೊಂಡ್ಬಿಟ್ಟವ್ನೆ. 2 ಹೆಣ್ಮಕ್ಳು ಊಟೋಸ್ಬಿಟ್ಟು ಲೇಡಿ ರಾಸ್ಕಲ್ ಪಾಲಿಡಾಲ್ ಕುಡಿತ್ಯಾ? ಪಾಲಿಡಾಲ? ಅಯ್ಯ ನಿಮ್ಮಕ್ಕೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಂಗೆ? ಅಯ್ಯ ನಿನ್ನ ಇನ್ನು ಏನಾಗೆ ಗೋ ರಂಗಿ, ನಮ್ಮ ಮಾಮೂಲ್ ಬಾಟ್ಲು ತಕೊಂಬ. ರಂಗಪ್ಪ ಬಂದವ್ರೆ, ಕೊಡ್ಬಾ. ಅವಳು ಗೊತ್ತು ಕಣ ಸೋನಾರ. ಊರ್ ತುಂಬಾ ಎಲ್ಲಾರ ಮನೆಗೂ ಪೂಜಾ ಮಾಡ್ತೀರ. ಈ ತರ ಕುಡಿದ್ರೆ ದೇವ್ರು ಮೆಸ್ತಾನ? ನೋಡ್ಲಾ, ಪೂಜೆ ಮಾಡಿಸ್ಕೊಳ್ಳೋದು ಯಾವ್ರೇ ಕುಡಿತಾನೆ. ಪೂಜೆ ಮಾಡೋ ಪೂಜಾರಿ ಕುಡಿಬಾರ್ದ? ತಹಸೀಲ್ದಾರ ಕುಡಿತಾನೆ, ಪೊಲೀಸ್ನವ್ನು ಕುಡಿತಾನೆ, ರಾಜಕೀಯ ವ್ಯಕ್ತಿ ಕುಡಿತಾನೆ, ಆಮೇಲೆ ಪೂಜಾರಿ ಕುಡಿಯೋ ತಪ್ಪ? ಲೇ, ಕುಡಿಯೋ ಟೈಮ್ನಲ್ಲಿ ಕುಡಿಬೇಕು, ಪೂಜೆ ಮಾಡೋ ಟೈಮ್ನಲ್ಲಿ ಪೂಜೆ ಮಾಡ್ಬೇಕು. ಅಯ್ಯೋ ನಿನ್ನ ಜನ್ಮಕ್ಕೆ ಇನ್ಮೇಲೆ ನಮ್ಮ ಮನೆ ಪೂಜೆಗೆ ನಿನ್ನ ಕರೆಯಲ್ಲ ಅಷ್ಟೇ. ಮುಚ್ಚೆ ಬಾಯ್. ವರ್ಷಕ್ಕೊಂದ್ಸರಿ ಪಕ್ಷ ಮಾಡ್ತೀಯ, 1 ವರ್ಣೆ ಸಾಂಬ್ರಾಣಿ ಹಾಕ್ತೀಯ. ನೀನ್ ಕೊಡೋ 1.5 ರೂಪಾಯಿಗೆ ನಾ ಬದುಕ್ತಿದ್ದೀನಿ ಅಂತ ತಿಳ್ಕೊಂಡೇನೋ? ಏನು ದಸರಾ ಅಂಬಾರಿ ಪೂಜೆ ಮಾಡ್ತಿದ್ಯಾ ನೋಡು. ನೀ ಹಾಕೋ ಸಾಂಬ್ರಾಣಿಗೆ ಲಕ್ಷ ರೂಪಾಯಿ ತಂದು ಸುರಿತಾರೆ. ನೀ ಏನ್ ಮಾಡಿಯ? ಸಿದ್ದಪ್ಪನ ಮನೆ ಚಿಲ್ಲರೆ ಕಾಸು ಜಾಸ್ತಿ ಆಯ್ತು ನಿಂಗೆ. ನೀವು ಸರಿ, ಸಿದ್ದಪ್ಪನ ವಿಚಾರ ಎತ್ತಿದ್ರೆ ಬಾಟ್ಲಿ ಬುಲ್ಡೆ ಹೊಡೆದು ಹಾಕ್ಬಿಡ್ತೀನಿ. ನಿನ್ನಂಗೆ ಕಡ್ಲಾಪುರಿ ತಿನ್ಕೊಂಡು ಅರ್ಧ ಕ್ವಾರ್ಟರ್ಗೆ 3 ಲೀಟರ್ ಬೆಳೆಸೋನಲ್ಲ ನಾನು. ತಲೆ ಮೌಸದ ರಾಯತ್ತು ನಾನು ಮಗ ನಾನು. ಬುರುಡೆ ಹೊಡೆದು ಬಿಡ್ತೀನಿ. ಹೆಂಗ್ ಬಡ್ಕರ್ತಾವ ನೋಡಪ್ಪ. ಹಿಂಗೆ ಆಡ್ತಿದ್ರೆ ತಲೆ ಮೇಲೆ ಬಿಸಿನೀರು ಊದ್ಬಿಟ್ಟೇನೋ. ಕುಕ್ಕರ್ ಬಿಡಿ. ಸಿದ್ದಪ್ಪನ ಚೇಳ ನನ್ನ ಮಗನಿಗೆ ಹೇಳು. ಕುಕ್ಕರ್ಸ್ ಅಂತೀನಿ. ಆಟ ಹಚ್ಚನ ಆಟ. ಎಲ್ಲೊಟ್ಟೆ ಕಾಸು ಕೊಡ್ತೇನೆ. ಒಂದಕ್ಕೆ ಹೋಗಿ ಮಾಡ್ಕೊಂಡ್ ಬರ್ತೀನಿ ಆಟಯ್ಯ. ಲೋಡ್ದಾಗ ಇನ್ನು ಬ್ರಾಂದಿ ಅದೇ. ವಾಪಸ್ ಬರೋದೊಳಗೆ ಯಾವನ ಕುಡ್ದ ಅಂತ ಗಲಾಟೆ ಮಾಡಿದ್ರೆ ನೆಟ್ಗಿರಕ್ಕಿಲ್ಲ. ನೀ ಹೇಳೋದು ಸರಿನೇ. ಇಲ್ಲಿರೋರು ಎಲ್ಲ ಬೇವಸ್ಸಿ ನನ್ನ ಮಕ್ಕಳು. ಏನ್ ಥೂ ನಾವು ಕ್ಯಾಕಿರ್ಸಿ ಕ್ಯಾಕಿರ್ಸಿ ಉಗುಳಿ ಬೆಳ್ಳಿ ರೂಪಾಯಿ ನೋಡು ಅನ್ನೋ ನನ್ನ ಮಕ್ಕಳು. ನಾವು ತಾಕತ್ತಿದ್ರೆ ಯಾವ ನನ್ನ ಮಗ ಕುಡಿತಾನೋ ಕುಡಿಲಿ. ಎಂದಿರು ಹೋಗಿದ್ಬಿಟ್ಟು ಬೆಳ್ಳಿ ರೂಪಾಯಿ ಅಂತೀಯ?
ಅದೇ ಬೆಳ್ಳಿ ರೂಪಾಯಿನ ನಿಂಗೆ ಹೆಂಗ್ ಮಾರ್ತೀನಿ ಅಂತ ನೋಡ್ತಿರೋ. ಗಂಡು ಎಂದರ ಗಂಡು ಭೂಪತಿ ಗಂಡು ಬಂಕಾಪುರದ ಬೆಂಕಿ ಚೆಂಡು ಹೆಂಗೆ ಒಬ್ಬ ಬೇವರ್ಸಿ ನನ್ನ ಮಗನು ನನ್ನ ಮಾಲು ಮುಟ್ಲೇ ಇಲ್ಲ ಹೆಂಗೆ ಕಾಸಿಟ್ಟಿನ ಟೇಬಲ್ ಮೇಲೆ ತಗ ಮಡಗೋಗು ಬರ್ಲಾ ಬಾಯ್ ನನ್ನ ಮಗನ ನಾ ಹೇಳಿದ ರಂಗಿಗೆ ನಿನಗಲ್ಲ ಹೆಂಗೆ ಕುಡ್ದ ಓಕೆ ಆಮೇಲೆ ಸಿಗ್ತೀನಿ ಬಾಯ್. ಹೋಗದ್ಲಾ ಹುಡುಗಿರು ಬರಬೇಡ ಅಂದ್ರೆ ಅಂತ ಉಗ್ದಂಗೆ ಲೆಕ್ಕ. ಅಲ್ಲೇ ಲುಕ್ ಅಟ್ ಯುವರ್ ಲುಕ್ಸ್ ಮ್ಯಾನ್. ಇದೆಲ್ಲ ಒಂದು ಡ್ರೆಸ್ ಶರ್ಟ್ ಪ್ಯಾಂಟ್ ಹಾಕೊಂಡು ಇನ್ನು ಹಳೆ ಕಾಲದ ದೇವಾನಂದ್ ರೇಂಜ್ ಅಲ್ಲೇ ಇದ್ದೀರಲ್ಲ. ಸೀಮೆ ಡ್ರೆಸ್ ಎರೆ ಕೆಳಗೆ ಪ್ಯಾಂಟ್ ಇರ್ಬೇಕು, ಬಗ್ಗದ್ರೆ ಅಂಟ್ ಕಾಣ್ತಾ ಇರ್ಬೇಕು. ಪ್ಯಾಂಟ್ ಉದ್ರೋಗ್ತಾ ಇದೆ ಹಂಗೆ ಎಳ್ಕೊಂತ ಇರ್ಬೇಕು. ಇದು ಡ್ರೆಸ್. ನೀನೇನ್ ನನಗಿಂತ ಸ್ವಲ್ಪ ಬೆಳ್ಳಿಗಿದೆ ಅಂತ ಏನು ಕೊಚ್ಕೋಬೇಡಮ್ಮ. ಒಂದೇ ಒಂದು ರೂಪಾಮೃತ ಹಚ್ಚಿದ್ರೆ ಸಾಕು, ಬೆಳಿಗ್ಗೆ ಎಷ್ಟೊತ್ತಿಗೆ ಮಿಲ್ಕ್ ಕಲರ್ಗೆ ಚೇಂಜ್ ಆಗ್ಬಿಡ್ತೀನಿ. ಒಂದೇ ಒಂದು ಸೋನಾ ಬೆಲ್ಟ್, ಬೆಳಿಗ್ಗೆ ಎಷ್ಟೊತ್ತಿಗೆ 6 ಪ್ಯಾಕ್ಸ್ ರೆಡಿ. ದುಡ್ಡು ಒಂದಿದ್ರ ಸಾಕು ಕಣಲೆ. ಆ ಹುಡುಗಿರು ಯಾವ ಕೋತಿ ನನ್ ಮಗನ ಬೇಕಾದ್ರೆ ಬೀಳ್ತಾರೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಓಕೆ ಸತ್ತಿರೋ ಕಾಗಿಗೆ ಡೆಕೋರೇಷನ್ ಹಾಕ್ಸ ಉರ್ಕೋತಾ ಇದ್ಯಾ? ಜೆಲ್ಲಸ್ ನನ್ನ ಮೇಲೆ. ಲೇ ಅವಳು ಸ್ಟಾರ್, ನೀನು ಲೋಕಲ್ ಬಾರ್. ಯುವರ್ ಎ ಸ್ಲಮ್ ಬಾಯ್, ಐ ಆಮ್ ಎ ಪ್ಲೇ ಬಾಯ್. ನೀನೊಂದು ಕೆಲಸ ಮಾಡು, ಅವಳ ಕಸಿನ್ ಸಿಸ್ಟರ್ ಯಾರಾದ್ರು ಇದ್ರೆ ಅಂಟಾಕೋ, ಅವಾಗ ನನ್ನ ನೆಂಟಾಗೋ ಭಾಗ್ಯನಾದ್ರೂ ಸಿಗ್ಬೋದು. ಬರ್ಲಾ? ಐ ಆಮ್ ಎ ಪ್ಲೇ ಬಾಯ್, ಐ ಆಮ್ ಎ ನಾಟಿ ಬಾಯ್, ಯು ಆರ್ ಎ ಡರ್ಟಿ ಬಾಯ್. ಏನಾಯ್ತಾ? ಲೇ ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ ಕಡೆ, ನೀನು ಅವಳನ್ನ ನೋಡ್ಕೋ, ನಾನು ಇವ್ನ ಹಾಕೊಂಡು ಅದುಬ್ತೀನಿ. ಸರಿ. ಸಾರಿ 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 ಸಾರಿ. ಸೆಂಟ್ರಲ್ ರೋಡಲ್ಲಿ ಗೋಡೆಗೇನ ಕೆಲಸ? ಸರ್ ಗೋಡೆ ಕಾಲ್ ಬಂದ್ಬಿಟ್ಟು ಸರ್, ಅದಕ್ಕೆ ಬಂದ್ಬಿಟ್ಟೆ. ಕಾಲ್ ಮುರಿದಾಕ್ಬಿಡ್ತೀನಿ. ಹೋಗ ಕಡೆ. ಓಕೆ ಓಕೆ ಸಾರಿ 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 ಸಾರಿ. ನೋ ಪ್ರಾಬ್ಲಮ್, ಟೆಕ್ನಾಲಜಿ ಇಸ್ ಇನ್ ಮೈ ಪಾಕೆಟ್. ಅಯ್ಯೋ ಸರ್, ಎಕ್ಸ್ಕ್ಯೂಸ್ ಮೀ. ಹಲೋ, ಮೊಬೈಲ್ ಯಾವನೋ ಹೊಡೆದ್ಬಿಟ್ಟವನಲ್ಲಪ್ಪ. ನೋ ಪ್ರಾಬ್ಲಮ್. हेलो हाँ कौन बात कर रही सो? हाँ मैडम मैं पांडू बात कर रही सो. आप बात कर रही ना, मोबाइल है वो मेरा है. ये आपका है क्या ब्लैकबेरी? वो ब्लैकबेरी नहीं है, एप्पल एप्पल. वो मेरा क्या एप्पल? आपका एप्पल नहीं है, वो मेरा एप्पल है. अच्छा अच्छा, मैं लेडी स्टाइल के अंदर हूँ. अच्छा आपका एप्पल लेकर जा. हाँ ओके ओके, मेरा एप्पल को आप हाथ में जबरदस्त पकड़ कर रही है, मैं आ जाती आ जाती. यावदो ಔಟ್ ಆಫ್ ಬಾರ್ಡರ್ ಸಿಕ್ಕಾಕೊಂಡಿತ್ತಲ್ಲಪ್ಪ. ಯಾಕೆ ಲೇಟು? ಓಲ್ಡ್ ಸ್ಟಾಕ್ ಇಟ್ಕೊಂಡಿದ್ರು ಅನ್ಸುತ್ತೆ. ತುಂಬಾ ಲೇಟ್ ಆಗೋಯ್ತಲ್ಲ. ಚಿಕ್ಕ ವಯಸ್ಸಿಂದನೂ ಲೇಡೀಸ್ ಟಾಯ್ಲೆಟ್ಗೂ ಜೆಂಟ್ಸ್ ಟಾಯ್ಲೆಟ್ಗೂ ಇರೋ ವ್ಯತ್ಯಾಸ ತಿಳ್ಕೊಬೇಕು ಅನ್ನೋ ಆಸೆ. ಇವತ್ತು ಫುಲ್ ಫಿಲ್ ಮಾಡ್ಕೊಂಬಿಡೋಣ. ಆಪಲ್ ಅಯ್ಯೋ, ಏನು ತೊಂದರೆ ಇಲ್ಲಮ್ಮ, ಏನು ತೊಂದರೆ ಇಲ್ಲ, ಯಾರು ಇಲ್ಲ, ನಾನೊಬ್ನೇ. ಆರಾಮಾಗಿರ ಆರಾಮಾಗಿರ. ಇಷ್ಟೊಂದು ಲೇಡೀಸ್ ಇಲ್ಲಿ ಏನ್ ಮಾಡ್ತಿದ್ರು? ನಿಂಚಮ್ಮ, ಈಗ ನಾನು ಏನ್ ನೋಡ್ಬಿಟ್ಟೆ ಅಂತ ಹೊಡಿತಾ ಇದ್ರ? ಅವಳು ಪ್ಯಾಂಟ್ ಹಾಕೊಂಡ್ಮೇಲೆ ತಾನೆ ನಾನು ಬಂದಿದ್ದು. ಯಾರೇ ಮೊಬೈಲ್ ಬಂದ ಬಂದ ಬಂದ.
ಏನಲ್ಲೇ ನಂದು ಸರ್ ನೀಲಕ್ಕಾಗ್ತಿಲ್ಲ ದಡ್ಡ ಬರೋ ಸೆಡೆ ಬಂದು ದಬಾಕೊಳ್ಳಲೇ ಫುಲ್ ಕುಡಿದು ಬಿಟ್ಟವನೆ. ಇದೇನಪ್ಪ ವಾಂತಿನೂ ಲಕ್ಷ್ಮಣ ರೇಖೆ ರೇಂಜಲ್ಲಿ ಹಾಕವನೆ. ಮೆತ್ತಗೆ ದಾಟ್ಕೊಳ್ಳಪ್ಪ. ದಾಟ್ಕೊಂಡು ತಂದೆ. ಇದೇ ಮನೆ ಇದೇನಪ್ಪ? ಕರೆಕ್ಟ್ ನೋಡಿ ಹೇಳಪ್ಪ. ರೂಲ್ಸ್ ಪ್ರಕಾರ ನಮ್ಮವನ ಮನೆ ಮುಂದೆ ಮಾತ್ರ ಫೈಟ್ ಮಾಡಬೇಕು. ಕರೆಕ್ಟ್ ನೋಡಿ ಹೇಳ ಸರ್. ಲೆಕ್ಕಾಚಾರದ ಪ್ರಕಾರ ಈ ಮನೇಲಿ ಇವತ್ತು ನನ್ನ ಫಸ್ಟ್ ನೈಟ್ ಆಗ್ಬೇಕು. ಮಿಸ್ ಆಯ್ತು. ಹೆಂಗಿರ್ಬೇಕಾಗಿತ್ತ ಹಿಂಗಿಲ್ಲ ಹೆಂಗಿದ್ದೀನಿ. ಎರಡು ಒಂದೇ ಬಿಡಪ್ಪ. ಫಸ್ಟ್ ನೈಟ್ ಅಲ್ಲೂ ನೀನ್ ನಿದ್ರೆ ಮಾಡ್ತಿರ್ಲಿಲ್ಲ, ಈಗಲೂ ನಿದ್ರೆ ಮಾಡ್ತಾ ಇಲ್ಲ ಅಷ್ಟೇ. ಸಾರಿ. ನೋಡ, ಕಣ್ಣು ಹೊಡ್ದೆ ಹುಡುಗರನ್ನ ಹಾಳು ಮಾಡೋ ಹುಡುಗಿರನ್ನ ಹುಡ್ಸಿರೋ ತಂದೆರ್ನ ಕಲ್ಲು ಹೊಡ್ದೆ ಕರಿಬೇಕು. ನಾನು ಕರಿತೀನಿ ನೋಡು ಕಲ್ಲು. ಬರೋ ಎದುರ್ಕೊಂಬಿಟ್ಟ. ಅಯ್ಯ ಇಲ್ಲ ಮಿಸ್ ಆಯ್ತು ಸ್ವಲ್ಪ. ಯಾರ ಹುಚ್ಚ ಹೋಗೋದು? ಹೂವೆಲ್ಲ ಬಾಡೋಗಲ್ವಾ? ಮನೇಲಿರೋ ಹೂವನ ಬಾರಕ್ ಬಿಟ್ಬಿಟ್ಟು ಇಲ್ಲಿರೋ ಹೂವದ ಬಗ್ಗೆ ತಲೆ ಕೆಲ್ಸಕ್ಬೇಡ. ಬಾರಲೇ ಬರ ಆಸ್ಕಿಂಗ್ ಕಮಾಂಡ್. ನಿನ್ ಯೋಗ್ಯತೆಗೆ ಒಂದಿನ ಬಾಳ್ಸಕ್ಕಾಗ್ಲಿಲ್ಲ, ಹುಡ್ಕೊಂಬಂದ್ ಜಗಳ ಮಾಡ್ತೀಯ. ನೀನ್ ಇದಕ್ಕೆ ಸರಿ, ಸಂಸಾರ ಮಾಡಕ್ಕಲ್ಲ. ನಿನ್ ಜೊತೆ ಮಾತಾಡೋದು ಶ್ರುತಿನ ಕರಿಯಪ್ಪ. ನಾನೆಲ್ಲ ಹೇಳಿದ್ದು ಶ್ರುತಿನೇ. ನೀನ್ ಸರಿ ಹೋಗೋದಕ್ಕೆ ಇನ್ನೊಂದ್ ಜನ್ಮನೇ ಬೇಕು. ಶ್ರುತಿ ಹೆಸರಲ್ಲಿ ನೀನೆಲ್ಲ ಹೇಳಕ್ ಬರ್ಬೇಡ ನನಗೆ. ಸರ್, ಇವನಿಗೆ ನನ್ ಕಂಡ್ರೆ ಹೊಟ್ಟೆ ಊರಿ. ಹೊಟ್ಟೆ ಊರಿ ನಿನ್ ಬಗ್ಗೆ ಎಷ್ಟು ಹೇಳಿದ್ರು ನಂಬಲಿಲ್ಲ, ಅದಕ್ಕೆ ಸುಳ್ಳು ಕರ್ಕೊಂಡೋದಿಲ್ಲ. ಸುಮ್ನೆ ಹುಡುಗಿರ ಹತ್ರ ಸುಳ್ಳು ಹೇಳ್ದೆ ಸಂಸಾರ ಮಾಡಕ್ಕೆ ಆ ದೇವ್ರದೇನು ಸಾಧ್ಯ ಇಲ್ಲ. ಸುಮ್ನೆ ಇವನ ಹತ್ರ ಏನ್ ಮಾತಾಡೋದು? ಶ್ರುತಿ ಇವಾಗೇನ್ ಶ್ರುತಿನ ಕರೆಸ್ತಾ ಇಲ್ಲ, ನಾವೇ ಒಳಗ್ ಬರೋದ. ಇದ್ಯಾಕ ಸರ್ ತಲೆ ಕೆಳಗೊಂಡ್ಕೊಂಡ್ ಮಾತಾಡ್ತೀರಾ? ತಲೆ ಎತ್ ಮಾತಾಡಿ ಸರ್. ಇನ್ನೇನಪ್ಪ, ಪಂಚಾಯತ್ ತೆಗೆದ್ ಮೇಲೆ ಕಟ್ಕೊಂಡು ಸೀನ್ ತೋರಿಸ್ತಾ ಇದ್ರೆ ನನ್ ಕೈಲಂತೂ ನೋಡಕ್ಕಾಗಲ್ಲ. ಲೆನ್ಸ್ ಬರ್ ಹಾಕಿದ್ದೀನಿ, ಹತ್ರ ಕಾಣಿಸುತ್ತಪ್ಪ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಾನ್ ತಲೆ ಎತ್ ಮಾತಾಡ್ತಿಲ್ವಾ ಸರ್? ಅಯ್ಯೋ ನಿಮ್ ಮಾವನಪ್ಪ ಮಾತಾಡಿದಿರ್ಲಿ, ನೋಡಿದ್ರು ತಪ್ಪಿಲ್ಲ. ನಮ್ ಟೈಮ್ ಖರಾಬ್ ಆಗ್ಬಿಟ್ಟಿದ್ಯಲ್ಲಪ್ಪ. ಕರೆಂಟ್ ಇಲ್ದಾರ ಸ್ವಿಚ್ಗೆ ಕೈ ಹಾಕಿದ್ರು ಕರೆಂಟ್ ಹೊಡಿತದೆ. ಇವಾಗೇನು ಹಿಂಗೆ ಮಾತಾಡ್ತಾನೆ ಇರ್ಬೇಕಾ? ಇಲ್ಲ, ಕೆಲ್ಸನೂ ಮಾಡೋಣ ನೋಡಿ. ಮತ್ತೆ ಬಶೀರ್ ಬಾಯ್ ಮಗಳು ವಿಷಯ ಹೇಳಿದ್ನಲ್ಲ, ಮನೆ ಮುಂದೆ ಕುಡ್ಕೊಂಡು ಜಗಳ ಮಾಡ್ತಾ ಇದ್ದಾರೆ. ಬೇಗ ಬನ್ನಿ ಬಶೀರ್ ಬಾಯ್, ಬೇಗ ಬನ್ನಿ. ಪಾಟ್ ಎಲ್ಲ ಹೊಡೆದಾಕಿದ್ದಾರೆ. बसर भाई तुम्हें मालूम है मैं कौन मालूम है? तेरा बीवी का देवर मियां मत कर इसको. तेरा कुंडी में चर्बी इधर है. आदर रे आदर दे. बाहर लो कुछका खा लो. आजा ಏನೋ ನಾನು ರೋಡಿನೇ. ನೀನ್ ಯಾವ ಸೀಮೆ ರೋಡಿನಲ್ಲ? ನನ್ನಂತ ಕಾಮಿಡಿ ಪೀಸ್ ಮೇಲೆ ಕೈ ಮಾಡಕ್ ಆಗಿಲ್ಲ. ರೋಡಿ ಅಂತ ರೋಡಿ ತಮಾಷೆ ಮಾಡ್ತಾವನ್ ಗುರು. ಪಾಟ್ ಎಲ್ಲ ಕೆಳಗಾಗಿ ವೇಸ್ಟ್ ಮಾಡಬೇಡ. ಒಂದು ಪಾಟ್ ಡೈರೆಕ್ಟ್ ಆಗಿ ತೆಗೆದು ತಲೆ ಮೇಲೆ ನೋಡಿ, ಅದ್ರಲ್ಲಿರೋ ಎಲ್ಲ ಮಣ್ಣುಗಳು ತಲೆ ಮೇಲೆ ಆಡ್ಕೊಂಡು ಬೆಳಗ್ಗೆ ಎಷ್ಟೊತ್ತಿಗೆ 4 ಕೊತ್ತಂಬರಿ ಸೊಪ್ಪು ನಮ್ಮ ಮಾಮೂಲು ಹೊಡ್ದಾಕ್ಬಿಡ್ತೀನಿ. ಅವರು ನಮ್ಮ ಹುಡುಗರೇ ಕಣ, ಕರ್ಕೊಂಬರ. ಇದ್ಯಾವ್ದು ಎಣ್ಣೆ ಕಡೆನ ಇನ್ಸ್ಪೆಕ್ಟರ್ ಮಾಡ್ಬಿಟ್ಟವ್ರೆ. ನಿಂತ್ಕೊಂಡ್ರೆ ನನ್ ಸೊಂಟ ತನಕ ಬರಲ್ಲ. ಎಷ್ಟೋ ಮಾತಾಡ್ತೀಯ. ಏನ್ ಭುಜದ ತನಕ ಬಂದಿದ್ರೆ ಇವ್ರ ಅಕ್ಕನ ಕೊಟ್ಟು ಏನ್ ಮದುವೆ ಮಾಡ್ತಿದ್ನ? ಏನೋ ಹೇಳ್ದಂಗಿತ್ತು. ನಾ ಬಾಯೇ ಬಿಟ್ಟಿಲ್ಲ ಬಾಸ್. ವಾಂತಿ ಮಾಡ್ತಾರ. ಮಂಡಿ ಕಾಲಿಂದ ಇಳಿಸ್ರಪ್ಪ ಬಾಸ್. ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ? ನಿಮ್ ಮುಖ ನೋಡಿದ್ನಲ್ಲ ಬಾಸ್, ವಾಂತಿ ಸರಿ ಬಾಸ್. ಏನ್ ಸರಿ, ಒಂದ್ ಹುಡುಗಿ ಬಂದು ಹುಡುಗನಿಂದ ಮೋಸ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಹಿಂದೆ ಮುಂದೆ ನೋಡದೆ ಹುಡುಗನ್ ಒಳಗಾಕ್ತೀರ. ಅದೇ ಹುಡುಗ ಬಂದು ಹುಡುಗಿಯಿಂದ ಮೋಸ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರು ಹಿಂದೆ ಮುಂದೆ ನೋಡಿದ್ರೆ ಹುಡುಗನ್ನೇ ಒಳಗಾಕ್ತೀರ. ಯಾಕೆ ಸರ್? ಪ್ರಪಂಚನೇ ಹಂಗಪ್ಪ. ಇಲ್ಲಿ ಗಂಡಸರ್ ನ್ಯಾಯ ಕೇಳಕ್ ಹೋಗ್ಬಾರ್ದು. ನನ್ ವಿಷಯನೇ ತಕೋ. ನನ್ನ ಹೆಂಡತಿ ಕೇಳಿದ್ದನ್ನ ಕೊಡಿಸ್ಲಿಲ್ಲ ಅನ್ಬಿಟ್ಟು ನನ್ನನ್ನೇ ಒಳಗಾಕ್ಸ್ಬಿಟ್ಟಿದ್ಲು. ಅಯ್ಯೋ, ಪೊಲೀಸ್ನವ್ರೆ ಪೊಲೀಸು ಅಂತ ನೋಡ್ಲಿಲ್ಲ, ಅರ್ಧ ಗಂಟೆ ಹಾಕೊಂಡ್ ರುಬ್ಬಿದ್ರೆ ರುಬ್ಲಿ, ಅದನ್ನ ಟಿವಿನವರು ಇಡೀ ದಿನ ಹಾಕೊಂಡ್ ರುಬ್ಬಿದ್ರು. ಟೈಟ್ಲ್ ಏನ್ ಗೊತ್ತಾ? ಪೊಲೀಸಪ್ಪ ಡೌರಿ ಬೇಕೇನಪ್ಪ. ಇನ್ನೊಂದ್ ಚಾನೆಲ್ ನಲ್ಲಿ ಪೊಲೀಸಪ್ಪನ್ಗೆ ರಿಮ್ಯಾಂಡು. ನೋಡಕ್ ಪಾಪದ ಹುಡುಗನ್ ತರ ಕಾಣ್ತಾ ಇದ್ಯಾ. ಆ ಹುಡುಗಿ ತಂಟೆಗ್ ಮಾತ್ರ ಹೋಗ್ಬೇಡ.
ಹೆಣ್ಣ ನೋವನ್ನ ಹೆಂಡಾನೆ ಮರ್ಸೋದು. ಹೇಯ್ ನಾನು ಹೇಳಿಲ್ವ ನಾವು ಬಾಸ್ ಎಷ್ಟು ಒಳ್ಳೆಯವರು ಅಂತ. ಎಷ್ಟು ಒಳ್ಳೆ ಮನ್ಸು ನೋಡು. ನಡಿ ಮಚ್ಚ ಹೋಗ್ಬಿಡ. ಅವನ್ ಹೋಗ್ಲಿ, ನೀನ್ ಇರಯ್ಯ. ಏನ್ ಕುಡ್ದ್ಬಿಟ್ಟು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದ? ಏನಿಲ್ಲ ಬಾ, ಎಣ್ಣೆ ಹಟ್ಟಲ್ಲಿ ಏನಾರು ಮಾತಾಡ್ಬಿಟ್ಟೆ. ಇದು ಬಿಡು ಬಾಸ್, ಬಶೀರ್ ಬಾಯಿಗೆ ಬೈದಿದ್ ನೀನೇನಾರು ಕೇಳಿಸ್ಕೊಂಡಿದ್ರೆ ಅಷ್ಟೇ. ನಾನೇ ಬಶೀರ್ ಬಾಯ್. अयो तेरी माँ की कसम, गलती हो गई बा। वो क्या हो गया मालूम है? बच्चों के साथ मिलके थोड़ा खराब गेम हो गई इसको। अम्मा की कसम में, अब्दुल का उसम में, नेक्स्ट टाइम ऐसा गलती नहीं होता बा। ऑटो पकड़ के चली जाती। छोड़ दो ऑटो नको बा। क्यों बा? यहाँ जीप के अंदर वामिट तेरा बाप क्लीन करता। ओ हमने वामिट क्लीन करने को डाल रही सो। हमने क्या कारपोरेशन ने तोड़सो तोड़सो। ಹೋಗಲೇ ಹೋಗ. ಬಸ್ 6 ತಿಂಗಳಿಂದ ಯಾವನ ತೋರ್ಸು ತೋರ್ಸು ಅಂತ ಕೋತಿ ಮಾಡ್ತೇವನಿ ಬಾ. ಮೈ ಬತಾರವನ್ನ ಮೈ ತೋರಿಸ್ತಾ ಇದೀನಲ್ಲ, ಇಲ್ಲಿ ವಾಮಿಟ್ ಕ್ಲೀನ್ ಮಾಡು ಹೋಗು. ಹಾ ಬಂತು ಬಂತು ಬಂತು. ಹೋಯ್ತು ಹೋಯ್ತಾ ಈಗ ಇವಾಗ? ಹಾ ಹಾಗೆ ಇರ ಕೇಳು, ಹಾಗೆ ಇರ ಕೇಳು. ಹಾ ಹಾಗೆ ಟೈಟ್ ಮಾಡಕ್ ಕೇಳು. ಟೈಟ್ ಮಾಡಿ. ಏನಮ್ಮ ಚಿಕ್ಕ ಭಾರತಿ, ಏನು ನಿನಗೆ ಕ್ರಿಕೆಟ್ ಅಂದ್ರೆ ಅಷ್ಟೊಂದು ಹುಚ್ಚ? ಅಷ್ಟೊಂದು ಎಡಿಟ್ ಏನಿಲ್ಲ. ಮತ್ತೆ ಯಾರಾದ್ರೂ ಕಾರ್ಟೂನ್ಗಳು ಸಿಕ್ಕಿದ್ರೆ ಕಳ್ ಕನೆಕ್ಷನ್ ಹಾಕ್ಸ್ಕೊಂಡು ಕ್ರಿಕೆಟ್ ಕಿಚನ್ ಕಿಲಾಡಿಗಳು ನೋಡ್ತೀನಿ. ಕೇಳಿಸ್ಕೊ, ಯಾಕೆ ಬೇಕಾದಲ್ಲ? ಏನೋ ಮಾಡ್ತಿದ್ದೆ ಅಲ್ಲಿ? ಹೆಲ್ಪ್ ಮಾಡು ಅಂದ್ರೆ ಮೇಲೆ ಹತ್ತತಿಯಪ್ಪ. ನಾಳೆ ಎಲ್ಲೋ ಗಿಳಿತ್ಯ ಅಂತ ನನಗೆ ಮಾತ್ರ ಗೊತ್ತು. ಲೇ, ಅವಳು ಸಾಧಾರಣದವಳಲ್ಲ. ನೀನು ಒಂದು ಮಾಡಿದ್ರೆ ಅವಳು 9 ಬೇಡದಿರೋ ಯೋಚನೆ ಮಾಡ್ತಾಳೆ. ಹುಷಾರಾಗಿ. ಅಯ್ಯೋ ನಾನಲ್ಲ, ಶಿಶುಪಾಲ ಶಿಶುಪಾಲ. ಕನೆಕ್ಷನ್ ಯಾರು ಮಾಡ್ಕೊಟ್ಟಿದ್ದು ಅಂತ ಕೇಳ್ದೆ. ಈಗ ಹೇಗೋ ಏ, ಹೋಗ. ಯಾಕೆ ಸುಮ್ಮನೆ ಇದ್ಯಾ? ಕಿವಿ ಕೇಳಿಸಲ್ವಾ? ಹಲೋ, ನೀವಾ ಸೆಟ್ ಮಾಡಿದ್ದು? ನಾನು ಯಾರನ್ನು ಸೆಟ್ ಮಾಡಿಲ್ಲ. ಕನೆಕ್ಟ್ ಮಾಡಿದ್ ನೀವಾ ಅಂತ ಕೇಳಿದ್ದು. ನಾನು ಯಾರನ್ನು ಕನೆಕ್ಟ್ ಮಾಡಿಲ್ಲ. ಈ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ನನ್ನ ಹತ್ರ ಬೇಡ. ಮೊದಲು ಟಿವಿ ಕನೆಕ್ಷನ್ ಕೊಡ್ತೀರಾ, ಆಮೇಲೆ ಬಂದು ನಮ್ಮ ಜೊತೆನೆ ಕೂತ್ಕೊಂಡು ಟಿವಿ ನೋಡ್ತೀರಾ. ಸಿನಿಮಾನ ಟಿವಿ ನೋಡಿದ್ರೆ ಮಜಾ ಇರಲ್ಲ ಅಂತ ಥಿಯೇಟರ್ ಕರೀತೀರಾ. ಒಂದಿನ ಸಿನಿಮಾ ಬೋರ್ ಆಯ್ತು, ಬಾ ಹೀರೋ ಹೀರೋಯಿನ್ ಆಟ ಆಡೋಣ ಅಂತೀರಾ. ನೀವು ಗಂಡಸರೆಲ್ಲ ಹೀಗೇನೆ, ನನಗೆ ಗೊತ್ತು. ಅದ್ ನಮ್ ಗಿಡ. ಏನೇ ನಿನ್ ಪ್ರಾಬ್ಲಮ್? ಪ್ರಪಂಚದಲ್ಲಿರೋ ಹುಡುಗರೆಲ್ಲ ನಿನ್ನೆಲ್ಲ ಲೈನ್ ಹೊಡಿಯೋ ಕೊಟ್ಟಿದ್ದಾರೆ ಅನ್ನೋ ತರ ಆಡ್ಬೇಡ. ಬೇಡದಿರೋ ಖ್ಯಾತ ತೆಗೆದ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ಬೇಡ ಬೇಡ. ಐಪಿಚ್ ಮೇಡಮ್, ಕನೆಕ್ಟ್ ಮಾಡಿದ್ದು ಸೆಟ್ ಮಾಡಿದ್ದು ಎರಡೂ ನಾನೇ. ಸಾರಿ, ನೀನು ಹೋಗು. ಎನಿ ಹೆಲ್ಪ್? ತಗೋ ಓದು. ಏನಪ್ಪ ಇದು? ಶ್ರೀ ಸಿದ್ಧಿವಿನಾಯಕ ಪೇಯ್ಡ್ ಸರ್ವಿಸ್. ಕೇಳ್ತಾಯ್ತು. ಎಲ್ಲ ವಿಧವಾದ ತುರ್ತು ಸೇವೆ ತಕ್ಷಣವೇ ಲಭ್ಯ, ಅದು ಅತಿ ಕಡಿಮೆ ದರದಲ್ಲಿ. ಇದನ್ನ ನೀವು ಮಾಡ್ತಾ ಇದ್ದೀರಾ? ಉದ್ದಾರ ಆದಂಗೆ. ಜನರಿಗೆ ಏನು ಬೇಕೋ ಅದನ್ನ ನೀವೇ ದುಡ್ಡು ಹಾಕಿ ತೊಗೊಂಡೋಗಿ ಕೊಟ್ಬಿಡ್ತೀರಾ. ಅದಕ್ಕೆ ಸರ್ವಿಸ್ ಚಾರ್ಜು ತೊಗೊಂಡ್ಬಿಡ್ತೀರಾ. ಅವರು ಅರ್ಧ ಕೆಜಿ ಚಿನ್ನ ಕೇಳ್ತಾರೆ, ತುಸುಕಂತ ತೊಗೊಂಡೋಗಿ ಕೊಟ್ಬಿಡ್ತೀರಾ. ಏಯ್, 2,000 ರೂಪಾಯಿ ಒಳಗಡೆ ಕಣ. ಗೊತ್ತಾಯ್ತು ಸರ್. ನನ್ನ ಮಕ್ಕಳ ನಿಮ್ಗೆ ಸಂಬಳ ಕೈಗೆ ಬಂದಿದೆ, ಅದನ್ನ ಉಡಾಯಿಸೋ ತನಕ ನಿಮ್ಗೆ ನಿದ್ರೆ ಬರಲ್ಲ. ದುಡ್ಡು ಕಳ್ಕೊಳ್ಳಕ್ಕೆ ಒಳ್ಳೆ ಉಪಾಯನೇ ಮಾಡಿದ್ರ. ಹಾಳಾಗೋಗಿ ವೇಸ್ಟ್ ಐಡಿಯಾ. ಯಾಕ ಕೆಳಗೆ ಹಾಕ್ಬೇಡ. ನಿಮ್ಮಂತವ್ರು ಹೀಗೇನೆ, ಹೊಸ ಪ್ರಯತ್ನ ಮಾಡಲ್ಲ, ಮಾಡೋರ್ನು ಬಿಡಲ್ಲ. ಸರ್ ಸಾರಿ ಸರ್, ತಪ್ಪಾಯ್ತು ಸರ್. ನೀವು ಮಜಾ ಹೊಡೆಸಿ ಸರ್. ಸರ್ ನನಗೊಂದೇ ಒಂದು ಡೌಟು ಸರ್. ನನ್ಗೆ ಅರ್ಜೆಂಟಾಗಿ ಏನೋ ಬೇಕಾಗಿದ್ದಾಗ ನಿಮ್ಮನ್ನ ಎಲ್ಲಿ ಸರ್ ನಾನು ಕಾಂಟ್ಯಾಕ್ಟ್ ಮಾಡೋದು? ಕರಡಿಗೂ ಬುದ್ಧಿ ಇದೆ. ನಟು ತೋರ್ಸು. ನೋಡ್ಕೋ. ಇರ್ಲಿ. 934379 ಅದಲ್ಲ, ಇದು ನನ್ನ ಫೋನ್ ನಂಬರ್ ಕಂಡ್ರೋ. ಇದನ್ನ ಯಾಕ್ರು ಹಾಕಿದ್ದೀರಾ? ನಿನಗೆ ಯಾರೋ ಫೋನ್ ಮಾಡ್ತಾರೆ, ಇಂಥ ಒಳ್ಳೆ ಕೆಲ್ಸಕ್ಕಾದ್ರೂ ಯೂಸ್ ಆಗಲಿ. ಅಯ್ಯೋ ದೇವ್ರೆ, ಎಲ್ಲಿ ಬಂದು ತಗ್ಲಾಕೊಂಡ್ಬಿಟ್ನಪ್ಪ. ಲೇ, ನನ್ನ ಫೋನ್ ನಂಬರ್ನ ಎಲ್ಲಾ ಬೋರ್ಡ್ ಮೇಲೆ ಬರೆದು ಏನ್ರೋ ಮಾಡ್ತೀರಾ?